ಕುವೆಂಪು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಈ ಬಾರಿಯ ಘಟಿಕೋತ್ಸವದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಅವರಲ್ಲಿ ಅಭಿಷೇಕ್ HM MA ಕನ್ನಡದಲ್ಲಿ ಒಟ್ಟು 10 ಚಿನ್ನದ ಪದಕ ಹಾಗೂ 2 ನಗದು ಬಹುಮಾನಗಳನ್ನು ಪಡೆಯುವ ಮೂಲಕ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ 10 ಚಿನ್ನದ ಪದಕ ಪಡೆದ ಅಭಿಷೇಕ್ ಸೇರಿದಂತೆ ಚಿನ್ನದ ಪದಕ ಪಡೆದ ರಕ್ಷಾ, ಸಹನಾ ಹಾಗೂ ಸಜನಾ ವಿದ್ಯಾರ್ಥಿಗಳು ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ PU ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ PU ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ PUC ಅಂಡ್ ಸೆಕೆಂಡ್ PUC. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ NEET, JEE, KCET. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 96
86629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನನಗೆ ಇವತ್ತು ಕನ್ನಡ ವಿಭಾಗದಿಂದ 10 ಸ್ವರ್ಣ ಪದಕಗಳು ಹಾಗೂ 2 ನಗದು ಬಹುಮಾನ ಲಭಿಸಿದೆ. ಇದಕ್ಕೆ ಮೊದಲಿಗೆ ನಾನು ಕನ್ನಡ ಭಾರತೀಯ ಎಲ್ಲ ಪ್ರಾಧ್ಯಾಪಕರಿಂದ ಹಾಗೂ ಅಧ್ಯಾಪಕರಿಂದ ಹಾಗೂ ನನ್ನ ನೆಚ್ಚಿನ ಗುರುಗಳಾದಂಥ ಶಿವಾನಂದ್ ಕೆಳಗಮನಿ ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ನೆಲ್ಲಿಕಟ್ಟೆ ಸಿದ್ದೇಶ್ ಸರ್ ಆಗಿರ್ಬೋದು, ನವೀನ್ ಸರ್, ರವಿನಾಯ್ಕ್ ಸರ್, ಪ್ರವೀಣ್ ಸರ್ ಮತ್ತು ಪುರುಷೋತ್ತಮ್ ಸರ್, ಹಾಗೆ ಎಲ್ಲ ಸಂಶೋಧನಾರ್ಥಿ ನನ್ನ ಸ್ನೇಹಿತರು, ಹಾಗೆ ನನ್ನ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದ ವರ್ಗದವರಿಗೆ ಮೊದಲಿಗೆ ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಅಜ್ಜಂಪುರ ತಾಲೂಕು ಹಿರೇಕನಮಂಗಲ ಗ್ರಾಮದಿಂದ ಈ ಒಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾರತಿ ಕನ್ನಡ ವಿಭಾಗದಲ್ಲಿ MA ಪದವಿಯನ್ನು, ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ. ತುಂಬ ಸಂತೋಷ ಇದೆ. ಪ್ರಾಮಾಣಿಕ ಪ್ರಯತ್ನದಿಂದ ಪಡೆದಿದ್ದೀನಿ. ನನ್ನ ಪರ್ಫಾರ್ಮೆನ್ಸ್ ಕೂಡ ಹಾಗೆ ಇತ್ತು ಅಂತ ಎಲ್ಲರೂ ಮಾತಾಡ್ತಿದ್ರು. ಹಾಗೇನೆ ಸರ್, ನಾವು ಕಾರ್ಮಿಕ ಕುಟುಂಬದಿಂದ ಬಂದಿರೋದು. ತಂದೆ ಶ್ರಮಿಕ ವರ್ಗದವರು, ತಾಯಿ ಆಶಾ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ, ತಂದೆ ಕೂಲಿ ಕೆಲಸ ಮಾಡ್ತಾರೆ. ಮತ್ತೆ ನನಗೆ ಒಬ್ಬರು ತಂಗಿ ಇದ್ದಾರೆ. ತಂಗಿ ಅವರು ಈಗ ನರ್ಸಿಂಗ್ ಮುಗಿಸಿದ್ದಾರೆ. ಅವರು ಪುಷ್ಪ ಕ್ಲಿನಿಕ್ ಅಂತೇಳಿ ಬುಕ್ಕಾಮುದಿ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸರ್, ನನ್ನ ಕನಸು ನನಗೆ PhD ಮಾಡಬೇಕು ಅಂತ ಕನಸಿದೆ. ಹಾಗೆ ಈಗ ಪ್ರಸ್ತುತ ಚಿಕ್ಕಮಗಳೂರು MLMN ಕಾಲೇಜಿನಲ್ಲಿ B.Ed ಶಿಕ್ಷಣ ಪಡಿತಾ ಇದ್ದೀನಿ. ಮುಂದೆ ನನಗೆ ಪ್ರೊಫೆಸರ್ ಹುದ್ದೆಗೆ ಹೋಗಬೇಕು ಅಂತ ಕನಸಿದೆ. ಹಾಗೆ KPSC ಮತ್ತು UPSC ಕೂಡ ಅಟೆಂಡ್ ಮಾಡಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಕನಸಿದೆ. ಅದೇ ರೀತಿಯಲ್ಲಿ ನನಗೇನೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಕನಸು. ಯಾಕೆಂತಂದರೆ ಭಾರತದ ಭವಿಷ್ಯ ಏನು, ನಮ್ಮ ಭವಿಷ್ಯ ಸಮಾಜದ ನಿರ್ಮಾಣ ಅನ್ನೋ ಒಂದು ಕನಸು ಸಾಕಾರ ಆಗೋದು 4 ಗೋಡೆಯ ಮಧ್ಯೆ ಅಂತ ಹೇಳ್ತಾರೆ. ಯಾಕೆಂತಂದರೆ ಶಿಕ್ಷಕರು ಇಲ್ಲದೆ ಹೋದರೆ ಇಲ್ಲಿ ಏನೆಲ್ಲ ಹುದ್ದೆಗಳಿದೆ ಅವೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಒಂದು ಉಜ್ವಲ ಭವಿಷ್ಯನ ಕಟ್ಟಬೇಕು ಭಾರತಕ್ಕೋಸ್ಕರ ಅಂತಂದರೆ ಶಿಕ್ಷಣ ಇಲಾಖೆಗೆ ಹೋಗಬೇಕು ಅಂತ ನನ್ನ ಕನಸಿದೆ. ಸರ್, ನಿರೀಕ್ಷೆ ಅಂತಂದರೆ ನನಗೆ ಟಾಪ್ 5 ಒಳಗೆ ಬರ್ತೀನಿ ಅನ್ನೋದೊಂದು ನಿರೀಕ್ಷೆ ಇತ್ತು. ಟಾಪ್ 5 ಒಳಗೆ ಬರ್ತೀನಿ ಅನ್ನೋ ನಿರೀಕ್ಷೆ ಇತ್ತು. ಪ್ರಥಮ ರ್ಯಾಂಕ್ ಸಿಕ್ಕಿರೋದು ತುಂಬ ಖುಷಿ ಕೊಟ್ಟಿದೆ. ನಮ್ಮ ಸರ್ಗಳೆಲ್ಲ ಹೇಳ್ತಿದ್ರು, ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿನಗೆ ಲಭಿಸಿದೆ, ಯಾವಾಗಲೂ ನಿನ್ನ ಪ್ರಯತ್ನ ಬಿಡಬೇಡ ಅಂತ ಹೇಳ್ತಿದ್ರು. ಯಾಕೆಂದರೆ ನಾನು ದ್ವಿತೀಯ PUC ಹಂತದಲ್ಲಿದ್ದಾಗಲೂ ಸ್ಟೇಟಿಗೆ 2nd ರ್ಯಾಂಕ್ ಬರಬೇಕಾಗಿದ್ದವನು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಸ್ಕೋರ್ ಡೌನ್ ಆಗಿದ್ದರಿಂದ, ವ್ಯಾಲ್ಯೂಯೇಷನ್ ಇದರಿಂದ ಸ್ವಲ್ಪ ಮಿಸ್ ಆಯಿತು. ಮತ್ತು ಡಿಗ್ರಿ ಹಂತದಲ್ಲೂ ರ್ಯಾಂಕ್ ಸ್ವಲ್ಪ ವ್ಯಾಲ್ಯೂಯೇಷನ್ ವ್ಯತ್ಯಾಸದಿಂದ ಮಿಸ್ ಆಯಿತು. ಆದರೆ ನಾನು ಛಲ ಬಿಡದೆ ನನ್ನ ಗುರುಗಳಿಗೆ ನಾನು ಏನಾದರೂ ಒಂದು ಡೆಡಿಕೇಟ್ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ ಈ ಮೂಲಕ ಏನಾದ್ರು ನಾನು ಕೊಡಬೇಕು ಅನ್ನೋದೊಂದು ನನ್ನಲ್ಲಿ ಹಠ ಇತ್ತು. ಹಾಗಾಗಿ ನಾನು ಈ ಒಂದು ಪ್ರಯತ್ನ ಮಾಡ್ತಿದ್ದೆ. ಎಕ್ಸಾಮ್ ದೃಷ್ಟಿಯಿಂದ, ಪರೀಕ್ಷೆ ದೃಷ್ಟಿಯಿಂದ ಯಾವತ್ತೂ ಓದ್ತಿರ್ಲಿಲ್ಲ. ಕೇಳಿ ನಾನು ಬೇಸಿಕಲಿ ಸಾಹಿತ್ಯ ವಿದ್ಯಾರ್ಥಿ. ಸಾಹಿತ್ಯದ ಹುಚ್ಚು ಜಾಸ್ತಿ. ಏಕೆಂತಂದರೆ ನನಗೆ ಕನ್ನಡ ಅಭಿಮಾನ ಹೆಚ್ಚು. ಏಕೆಂದರೆ ನಾನು ಹುಟ್ಟಿದ ದಿನಾಂಕನೂ ಕೂಡ ನವೆಂಬರ್ 1 ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಕನ್ನಡದ ಸೆಳೆತ ಜಾಸ್ತಿ. ಮತ್ತು ನನಗೆ ಹೆಚ್ಚು ಸಾಹಿತ್ಯ ಆಸಕ್ತಿ ಇರೋದ್ರಿಂದ ಡೈಲಿ ನಾನು ಸಾಹಿತ್ಯ ಕೃಷಿ ಮಾಡಬೇಕು ಅಂತ ಸಾಹಿತ್ಯದಲ್ಲೇ ಡೈಲಿ ತೊಡಗಿಸ್ಕೊಂಡು ಓದ್ತಾ ಇದ್ದೆ. ಹಾಂ ಸರ್, ಅದೇ ರೀತಿ ನಾನು ಓದ್ತಾ ಇದ್ದೆ. ಎಕ್ಸಾಮ್ ಬಂದಾಗ ನನ್ನ ಒಂದು ಪ್ರಯತ್ನ ಏನಿತ್ತಂತಂದರೆ, ಎಕ್ಸಾಮ್ ಇದೆ, ನಾನು ಮಾರ್ಕ್ಸ್ ತೆಗಿಲೇಬೇಕು ಅಂತ ನಾನು ಓದ್ತಾ ಇರಲಿಲ್ಲ. ಆ ಒಂದು ಸ್ಥಾನಕ್ಕೆ, ಆ ಒಂದು ಕೆಲಸಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಒದಗಿಸ್ಬೇಕು. ಖುಷಿ ಇದೆ ಸರ್. 10 ಗೋಲ್ಡ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಸರ್. ಯಾಕಂತಂದರೆ ನನಗೆ ಟಾಪ್ 5 ಒಳಗೆ ಬರಬೇಕು ಅನ್ನೋದೊಂದಿತ್ತು. 10 ಗೋಲ್ಡ್ ಎಕ್ಸ್ಪೆಕ್ಟ್ ಇರಲಿಲ್ಲ. ಖುಷಿ ಆಗ್ತಿದೆ ಸರ್. ಸರ್, ಅಭಿಷೇಕ್ HM ಅಂತೇಳಿ ನನ್ನ ಹೆಸರು. ನಾನು ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ MSc ಕಂಪ್ಲೀಟ್ ಮಾಡಿರೋದು. ನಮ್ಮ ತಂದೆ ರಮೇಶ್ HP ಅಂತ, ತಾಯಿ ವಿಜಯಲಕ್ಷ್ಮಿ. ನಮ್ಮ ತಂದೆ PDO ಆಗಿ ವರ್ಕ್ ಮಾಡ್ತಾ ಇದ್ದಾರೆ. 3 ಮೆಡಲ್ ಸಿಕ್ಕಿ ತುಂಬ ಖುಷಿ ಆಗ್ತಾ ಇದೆ. ಹಾರ್ಡ್ ವರ್ಕಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಚೈತ್ರ ಪಾಟೀಲ್. ನನ್ನ ತಂದೆ ಪ್ರಭುಗೌಡ, ತಾಯಿ ಆಶಾ. ನಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ನನಗೆ ತುಂಬ ಖುಷಿ ಆಗ್ತಿದೆ. ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಒಳ್ಳೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ನಮ್ಮ ಪಪ್ಪ ಅಮ್ಮಗೂ ಫುಲ್ ಪ್ರೌಡ್ ಫೀಲ್ ಆಗ್ತಿದೆ. ಥ್ಯಾಂಕ್ ಯು. 4 ಮೆಡಲ್ಸ್. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರಕ್ಷಾ. ನಮ್ಮ ತಂದೆ ತಾಯಿ ಹೆಸರು ವಾಸುದೇವ ವಿಶಾಲಾಕ್ಷಿ. ನಮ್ಮ ಊರು ಕುಂದಾಪುರ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು. ಪರಿಸರದ ಮೇಲಿನ ಆಸಕ್ತಿಯಿಂದ ನಾನು ಈ ವಿಚಾರ ತಗೊಂಡಿದ್ದೆ, ಪರಿಸರ ವಿಜ್ಞಾನ ಅನ್ನುವಂಥ ವಿಚಾರ. ನಾನು BSc ಓದಿದ್ದು ಕೂಡ ಅರಣ್ಯಶಾಸ್ತ್ರ, ಅರಣ್ಯ ಕಾಲೇಜು ಶಿರ್ಸಿಯಲ್ಲಿ ಓದಿದ್ದು. ನನಗೆ MScಗೆ ಬಂದಾಗಿಂದ ಎಲ್ಲ ಪ್ರೊಫೆಸರ್ಸ್ ಕೂಡ ಇಲ್ಲಿ ಸಪೋರ್ಟಿವ್ ಆಗಿದ್ದರು. ಹಾಗೆ MSc ರಿಸರ್ಚ್ ಟಾಪಿಕ್ ಮೇಲೂ ಕೂಡ ಸಂಶೋಧನಾ ಕಾರ್ಯ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಎಲ್ಲದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಮೆಡಲ್ ನನ್ನ ಡಿಪಾರ್ಟ್ಮೆಂಟ್ ಹಾಗೆ ನನ್ನ ಬೆನ್ನೆಲುಬಾಗಿರುವಂಥ ನನ್ನ ಪೇರೆಂಟ್ಸ್ಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ರಕ್ಷಾ.